ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲ ಅದನ್ನ ಕೆಡವಿ ಟಿಪ್ಪು ಅಲ್ಲೊಂದು ಮಸೀದಿಯನ್ನ ಕಟ್ಟ. ಅದಕ್ಕೆ ಆಡಳಿತಾತ್ಮಕ ಅನೇಕ ಕಾರಣಗಳನ್ನ ಕೊಟ್ಟಿದ್ದ. ಆದರೆ ಅದೆಲ್ಲವೂ ಕೂಡ ಕಡೆದಿಗೆ ಟಾರ್ಗೆಟ್ ಹಿಂದೂ ಮಂದಿರ ಅಲ್ಲಿಗೆ ಬಂದು ನಿಂತಿದೆ. ಹಾಗಾಗಿ ಅದೇ ಜಾಗದಲ್ಲಿ ಮತ್ತೊಮ್ಮೆ ಮೂಡಲಬಾಗಿಲು ಆಂಜನೇಯನನ್ನ ಪ್ರತಿಷ್ಠಾಪನೆ ಮಾಡೇ ತೀರ್ತೀವಿ ಅಂತ ಹೇಳಿ ಅನೇಕ ವರ್ಷಗಳಿಂದ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಲೇ ಬಂದಿದ್ದಾರೆ. ಕಾನೂನಾತ್ಮಕ ಹೋರಾಟ ಕೂಡ ಮಾಡ್ತಲೇ ಬಂದಿದ್ದಾರೆ. ಅದರ ಭಾಗವಾಗಿ ಪ್ರತಿ ವರ್ಷವೂ ಕೂಡ ಹನುಮ ಮಾಲಾಧಾರಿಗಳ ಈ ಸಂಕೀರ್ತನ ಯಾತ್ರೆ ಸಾಗುವ ಸಂದರ್ಭದಲ್ಲಿ ಇಲ್ಲೊಂದಷ್ಟು ಚಿಕ್ಕ ಪುಟ್ಟ ಸಂಘರ್ಷಗಳು ಆಗೋದು ವಾಡಿಕೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಇವತ್ತು ಕೂಡ ಅಂಥದ್ದೇ ಪ್ರಯತ್ನ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮೈಸೂರು ವಿಭಾಗದ ಸಂಚಾಲಕರಾದ ಲೋಹಿತ್ ರಾಜೆ ಅರಸ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲೋಹಿತ್ ಅವರೇ, ನಮಸ್ಕಾರ. ಲೋಹಿತ್ ಅವ್ರಿಗೆ ನಾನು ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಒಂದು 10 ಸೆಕೆಂಡ್ ಡಿಲೇ ಇರುತ್ತೆ ಆ ಧ್ವನಿ ಅವ್ರಿಗೆ ತಲುಪಿ ಅವ್ರು ಉತ್ತರ ಕೊಡ್ಲಿಕ್ಕೆ. ಅದನ್ನ ಸಹಿಸ್ಕೊಳ್ಳಿ ಅಂತ ವೀಕ್ಷಕರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ, ಲೋಹಿತ್ ಅವರೇ, ಮಂದಿರವನ್ನ ಮತ್ತೆ ಕಟ್ಟೇವೆ ಅನ್ನೋದನ್ನ ಅಯೋಧ್ಯೆಯಲ್ಲಿ ಮೊಳಗಿದ ಘೋಷಣೆಯನ್ನ ಪ್ರೇರಣೆಯಾಗಿಟ್ಕೊಂಡು ಅಥವಾ ಸ್ಫೂರ್ತಿಯಾಗಿಟ್ಕೊಂಡು ಪ್ರತಿ ಬಾರಿ ಕೂಡ ಸಂಕೀರ್ತನ ಯಾತ್ರೆ ಸಂದರ್ಭದಲ್ಲಿ ಮೂಡಲಬಾಗಿಲು ಹನುಮನನ್ನ ನಾವು ಅಲ್ಲೇ ಸ್ಥಾಪನೆ ಮಾಡ್ತೀವಿ ಅನ್ನೋದು ಇಲ್ಲೂ ಕೂಡ ಕೇಳೋಕೆ ಸಿಗ್ತಿರುತ್ತೆ. ಬಟ್ ಅಷ್ಟು ಸುಲಭನಾ ಅಂತ? ಕಾನೂನಾತ್ಮಕ ಸಂಘರ್ಷ ಒಂದು ಕಡೆಯಲ್ಲಿ, ಹಾಗೆ ಸರ್ಕಾರಗಳ ಇಚ್ಛಾಶಕ್ತಿ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ. ನಮಸ್ತೆ ಮೇಡಮ್, ನೀವು ಹೇಳ್ತಿರೋದು ಸರಿ ಇದೆ. ಕಷ್ಟ ಆಗಬಹುದು, ಆದರೆ ರಾಮ ಮಂದಿರ ಪುನರ್ನಿರ್ಮಾಣ ಏನಾಗಿದೆ ಅದು ಒಂದು ಮಾರ್ಗದರ್ಶನವೂ ಹೌದು, ಮತ್ತು ಮಾರ್ಗ ತೋರಿಸಿರೋದು ಹೌದು. ಅಂದರೆ ಅದು ಹೇಗೆ ಮಾಡೋದು ಅಂತ ಅದು ಮಾರ್ಗ ತೋರಿಸಿರೋವಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗಿ ಆಗಿದೆ. ಅದು ಬರೀ ನೋಡೋವಂಥದ್ದಲ್ಲ, ಹೇಗೆ ಮಾಡೋವಂಥದ್ದು ಕೂಡ ಅದರಲ್ಲಿ ನಮಗೆ ಸ್ಪಷ್ಟವಾಗಿದೆ. ಸೊ ಅದೇ ರೀತಿಯಲ್ಲಿ ಈಗ ಈ ಸಂಕೀರ್ತನ ಯಾತ್ರೆಯಲ್ಲಿ ಕರ್ಸೇವಾ ಅಂತ ಅಯೋಧ್ಯೆ ಮೂಮೆಂಟಲ್ಲಿ ನಡೀತಾ ಇತ್ತು. ಇಲ್ಲಿ ಈಗ ಇದು ನಮ್ಮಲ್ಲಿ ಇದು ಹನುಮ ಮಾಲಾ ಅಂತ ಈ ಕಾರ್ಯಕ್ರಮ, ಜಾಗೃತಿ ಕಾರ್ಯಕ್ರಮ ಶುರುವಾಗಿದೆ. ಸೊ ಇದು ಮಂದಿರ ಹನುಮಂತಂದೆ, ಅದರಲ್ಲೇನು ಡೌಟ್ ಯಾರಿಗಾದರೂ ಅದು ಡೌಟ್ ಬರೋ ಸಾಧ್ಯವೇ ಇಲ್ಲ. ಮಂದಿರ ಹನುಮಂತಂದೆ, ಅಲ್ಲಿ ಹನುಮಂತನ ಕೂರಿಸಲೇಬೇಕು. ಅದಕ್ಕೆ ಈ ಸಂಕಲ್ಪ ಕಾರ್ಯಕ್ರಮ. ನಿಜವೇ. ಅದನ್ನು ನೋಡಿ, ಇವಾಗ ಜ್ಞಾನವ್ಯಾಪಿಯಲ್ಲೂ ಕೂಡ ಕಣ್ಣಿಗೆ ರಾಜುವಂತೆ ದೇವಸ್ಥಾನದ ಕುರುಹುಗಳಿದ್ರೂ ಕೂಡ ಕೋರ್ಟ್ ಅದನ್ನು ಇತ್ಯರ್ಥ ಮಾಡೋವರೆಗೂ ಅದನ್ನು ದೇಗುಲ ಅಂತ ಕರೆಯೋ ಹಕ್ಕು ಯಾರಿಗೂ ಇರೋದಿಲ್ಲ, ಅನಿವಾರ್ಯ. ಬಟ್ ಅದನ್ನು ನಾವು ಪಾಲನೆ ಮಾಡಲೇಬೇಕು. ಇಲ್ಲೂ ಕೂಡ ಅದು ಇರಬಹುದೇನೋ, ಮಸೀದಿ ಅಲ್ಲ ಅದು ಮಂದಿರವೇ ಅನ್ನೋದಕ್ಕೆ ಕುರುಹುಗಳಿರಬಹುದು, ಸಾಕ್ಷ್ಯಗಳಿರಬಹುದು. ಆದರೆ ಆರ್ಗ್ಯೂ ಮಾಡೋರ ವಾದ ಏನಾಗಿರುತ್ತೆ? ಆಡಳಿತಾತ್ಮಕ ಕಾರಣಕ್ಕೋಸ್ಕರ ಟಿಪ್ಪು ಅಲ್ಲೊಂದು ವಾಚ್ ಟವರ್ ಅನ್ನ ಕಟ್ಟಿಸಿದ್ದ, ಪರ್ಯಾಯವಾಗಿ ಬೇರೆ ಕಡೆಗಳಲ್ಲಿ ದೇವಸ್ಥಾನಗಳನ್ನು ಕೂಡ ಕಟ್ಟಿಸಿದ್ದಾನೆ. ಇದು ಒಬ್ಬ ರಾಜನಾಗಿ ತೆಗೆದುಕೊಂಡ ನಿರ್ಧಾರವೇ ಹೊತ್ತು ಮತಾಂಧನಾಗಿ ತೆಗೆದುಕೊಂಡ ನಿರ್ಧಾರ ಅಲ್ಲ ಅಂತ ಹೇಳು ಕೂಡ ವಾದ ಮಂಡಿಸುವವರಿದ್ದಾರೆ. ಆ ವಾದಗಳನ್ನ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಶ್ರೀ ಮೂಡಲಬಾಗಿಲು ಹನುಮ ಮಂದಿರ ಒಂದೇ ಅಲ್ಲ, ನೀವು ಯಾವತ್ತಾರು ಶ್ರೀರಂಗಪಟ್ಟಣ ಕವರ್ ಮಾಡಿದ್ರೆ ಬರೀ ಕೋಟೆ ಒಳಗಿನ ಪ್ರದೇಶ ನೀವು ಕವರ್ ಮಾಡಿದ್ರೆ, ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಶ್ರೀ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಬೃಹತ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದಕ್ಕಾದೊಂದು ಒಳ್ಳೆ ಇತಿಹಾಸ ಇದೆ. ಕಂಠೀರವರು ಕಟ್ಟಿರೋದು ಈ ದೇವಸ್ಥಾನ ತುಂಬ ವಿಶೇಷವಾದ ದೇವಸ್ಥಾನ. ಆ ದೇವಸ್ಥಾನದ ರಾಜಗೋಪುರ ಮತ್ತು ಅದರ ಸುತ್ತಮುತ್ತಲಿನ ಕಟ್ಟಡನ ಒಡೆದಾಕಿದ್ದಾರೆ. ಅದು ಒಡೆದಾಕಿದ್ದು ಯಾವಾಗ ಅಂತ ಇಲ್ಲಿರೋರು ಹೇಳ್ತಾರೆ ಏನಂತಂದರೆ, ಈ ಮೇಲ್ಕೋಟೆಯಿಂದ ಪಾಪ ಈ ಅರ್ಚಕರನ್ನ ಕರ್ಕೊಂಡು ಬಂದ್ರಲ್ಲ, ಮೇಲ್ಕೋಟೆಯಿಂದ ದರ ಅಂತ ಎಳ್ಕೊಂಡು 7,000 ಜನ ಅರ್ಚಕರು, ಅವರ ಮನೆ ಹೆಣ್ಮಕ್ಳು, ಮಕ್ಕಳು, ವೃದ್ಧರು, ಇವ್ರನ್ನೆಲ್ಲರನ್ನು ಮೇಲ್ಕೋಟೆಯಿಂದ ಎಳ್ಕೊಂಡು ಬಂದು ಶ್ರೀರಂಗಪಟ್ಟಣದಲ್ಲಿ ಕತ್ತರಿಸಿ ಸಾಯಿಸಿರುವಂಥದ್ದು ನರಕ ಚತುರ್ದಶಿ ದಿವಸ. ಸೊ ಆ ಟೈಮ್ನಲ್ಲಿ ಈ ಮಸೀದಿ ಕೂಡ, ಈ ಮಂದಿರ, ನಮ್ಮ ಲಕ್ಷ್ಮೀ ನರಸಿಂಹ ಮಂದಿರ ಒಡೆದಾಕಿದ್ದಾರೆ, ಗಂಗಾಧರೇಶ್ವರ ದೇವಸ್ಥಾನ ಒಡೆದಾಕಿದ್ದಾರೆ, ಕ್ಷಣಾಂಬೆ ದೇವಸ್ಥಾನ ಒಡೆದಾಕಿದ್ದಾರೆ, ಇಲ್ಲಿ ಮಾರಿಗುಡಿ ಒಡೆದಾಕಿದ್ದಾರೆ. ಸೊ ಇದು ಕೋಟೆ ಒಳಗೆ ಇನ್ನೂ ದೇವಸ್ಥಾನಗಳಿರ್ತದ್ದು. ಎಷ್ಟು ಹೊಡೆದಾಕಿದ್ದಾರೆ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಅಷ್ಟು ದೇವಸ್ಥಾನಗಳನ್ನ ಕೋಟೆ ಒಳಗೆ ಹೊಡೆದಾಕಿರೋದು. ಇನ್ನು ನೀವು ಇತಿಹಾಸ ಹುಡುಕ್ತಾ ಹೋಗ್ಬಿಟ್ರೆ, ಇವನು ಟಿಪ್ಪು ಹಂಪಿ ತನಕ ಹೋಗ್ತಾನೆ ಅಟ್ಯಾಕ್ ಮಾಡೋಕ್ಕೆ. ದೇವಸ್ಥಾನ ಅಟ್ಯಾಕ್ ಮಾಡೋದು, ಲೂಟಿ ಮಾಡೋದು, ಹಿಂದೂ ಹೆಣ್ಮಕ್ಳನ್ನ ಅವರ ಸೇನೆ ಮತ್ತು ಇವನು ಬಲಾತ್ಕಾರ ಮಾಡೋದು. 20-30 ವರ್ಷ ಈ ಅಪ್ಪ ಮಕ್ಕಳು ಮಾಡಿರೋ ಕೆಲಸನೇ ಇದು.
ಆ ಇತಿಹಾಸನ ದಯವಿಟ್ಟು ಇವರು ತೆಗೆದಿಡಬೇಕು. ಇವನು ಯಾವನೋ ದೊಡ್ಡ ರಾಜ, ಅವನು ರಾಜನೇ ಅಲ್ಲ. ಟಿಪ್ಪು ಇಲ್ಲಿ ಸುಲ್ತಾನ್ ಅಂತ ಘೋಷಣೆ ಮಾಡಿಕೊಂಡಾಗ ರಾಜರು ಇದ್ದಿದ್ದು ನಮ್ಮ ಖಾಸಾ ಚಾಮರಾಜ ಒಡೆಯರು ಸಿಂಹಾಸನ ಮೇಲೆ ಕೂರ್ತಿದ್ರು. ರಾಜರವರೇ ಸೆರೆ, ಹೌದು ಇವನು ಅವ್ರನ್ನ ಸೆರೆ ಹಿಡ್ದಿದ್ದ. ಕೆಲವು ಮಂತ್ರಿಗಳನ್ನ ಕುತಂತ್ರದಿಂದ ಇವರೆಲ್ಲ ಒಂದು ಲಾಬಿ ಮಾಡಿಕೊಂಡು ಈ ಸಾಮ್ರಾಜ್ಯನ ಇವರು ನಡೆಸುವಂಥ ವಿಜಯನಗರದ ಭಾಗ ಇದು. ಅದು ಶ್ರೀರಂಗಪಟ್ಟಣ ಒಡೆಯರ್ ಸಾಮ್ರಾಜ್ಯ ಅನ್ನೋದು ವಿಜಯನಗರದ ಒಂದು ಭಾಗ. ಅದನ್ನು ಇವರು ಒಳಗಡೆ ಕುತಂತ್ರದಿಂದ ಟೇಕ್ ಓವರ್ ಮಾಡಿದ್ದು. ಇವ್ರು ಯಾವ ರಾಜರು ಇವರು? ಆ ಪೂರ ಇತಿಹಾಸನ ತೋರಿಸ್ಬೇಕಲ್ಲ. 70-75 ವರ್ಷದಿಂದ ಬರೆದಿರೋಂಥದ್ದೆಲ್ಲ ಸುಳ್ಳು. ಅದನ್ನು ನಾವು ಸುಳ್ಳು ಅಂತ ಹೇಳ್ತಾ ಇದ್ದೀವಿ. ಅದು ಮಂದಿರವೇ, ಅದರಲ್ಲಿ ಏನು ನಮಗೇನು ಡೌಟ್ ಇಲ್ಲ, ಅದು ಸ್ಪಷ್ಟ ಇದೆ. ಅದು ಇತ್ತೀಚೆಗೆ ಅಲ್ಲೇನು ಅಕ್ರಮವಾಗಿ ಅಲ್ಲಿ ಮದ್ರಾಸ ಇತ್ತೀಚೆಗೆ ಶುರು ಮಾಡಿದ್ದಾರೆ. ಅದು ಎಸ್ ಐ ಮಾನ್ಯುಮೆಂಟ್. ಅದು ಎಸ್ ಐ ಮಾನ್ಯುಮೆಂಟ್ನ ಇಲ್ಲಿ ಈಗ ಇವರು ನಮ್ಮದೇ ಅಂತ ತೋರಿಸ್ಕೊಳ್ಳೋಕ್ಕೆ ವಫ್ ಅಂತ ಹೇಳೋದು ಮತ್ತು ಮದ್ರಾಸ ಶುರು ಮಾಡೋದು ಇದೆಲ್ಲ ಒಪ್ಪುವಂಥ ವಿಚಾರ ಅಲ್ಲ. ಸೊ ಅದಕ್ಕಾಗಿ ಈ ಸಂಘರ್ಷ ಸಂಕೀರ್ತನ ಯಾತ್ರೆ ಮತ್ತು ಜಾಗೃತಿ ಕಾರ್ಯಕ್ರಮ ಅರ್ಜಿಗಳು ಕಾನೂನಾತ್ಮಕವಾಗಿಯೂ ಕೂಡ ಸಲ್ಲಿಕೆ ಆಯಿತು. ಅದರ ಸ್ಟೇಟಸ್ ಏನಿದೆ ಲೋಹಿತ್ ಅವರೇ? ಇದೇ ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗಿದ್ದ ಅರ್ಜಿಗಳು, ಅದರ ಸ್ಟೇಟಸ್ ಏನಿದೆ ಈಗ ಅಂತ? ಮೇಡಮ್, ಈಗ ನಿಮಗೆ ಗೊತ್ತು ಕಾಶಿದು ಮತ್ತು ಮಥುರದೆಲ್ಲ ಕೋರ್ಟಲ್ಲಿದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಮುಂದೆ ಫೇಸಲ್ಲಿದೆ. ಅದು ಶೀಘ್ರದಲ್ಲಿ ಅಲ್ಲಿ ಹಿಂದೂಗಳ ಪರ ಅದು ತೀರ್ಪುಗಳು ಬರೋ ಲಕ್ಷಣಗಳು ಅಲ್ಲಿ ಇದ್ದಾವೆ. ಶ್ರೀರಂಗಪಟ್ಟಣದ ಇನ್ನೂ ಆ ಹಂತಕ್ಕೆ ಹೋಗಿಲ್ಲ. ಕೆಲವೆಲ್ಲ ಅರ್ಜಿಗಳು ಹಾಕಿದ್ದಾರೆ. ನಾವು ಕೂಡ ಇಲ್ಲಿ ASIಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಇಲ್ಲಿಗಲ್ ಮದ್ರಾಸನ ತೆರವುಗೊಳಿಸಿ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಹಕಾರ ಅಷ್ಟು ಸಿಕ್ಕಿಲ್ಲ. ಹೈಕೋರ್ಟಲ್ಲೂ ಕೂಡ ಒಂದು 2 ಇದಕ್ಕೆ ಹೋಗಿದೆ. ಅದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಇದು ಏನು ಅಲ್ಲಿ ಮದ್ರಾಸನ ತೆರವುಗೊಳಿಸ್ಬೇಕಂತ ಹೇಳಿಬಿಟ್ಟು ಹಾಕಿದ್ದಾರೆ. ಸೊ ನಾವಿನ್ನೂ ಇದು ಜಾಗೃತಿ ಕಾರ್ಯಕ್ರಮದ ಇದರಲ್ಲಿ ಇದ್ದೀವಿ. ಇದು ಏನು ಹಿಂದೂ ಜಾಗರಣ ವೇದಿಕೆಯಿಂದ ಇದೇನು ಶುರು ಆಯ್ತು ಈ ಕಾರ್ಯಕ್ರಮ, ಮತ್ತು ಈಗ ಜಸ್ಟ್ ವ್ಯವಸ್ಥೆ ದೃಷ್ಟಿಯಲ್ಲಿ ಒಂದು ಸಮಿತಿ ಅಂತ ಈಗ ಏನೊಂದು ಆಗಿದೆ. ನಾವೆಲ್ಲ ಈಗ ಸೇರಿ ಇದನ್ನು ಜಾಗೃತಿ ಕಾರ್ಯಕ್ರಮದ ಇದರಲ್ಲೇ ಇದು ಹಂತದಲ್ಲಿದೆ. ಆಯಿತಾ? ಈ ಮುಂದೆ ಬರೋ ದಿವಸಗಳಲ್ಲಿ ತೀರ್ಮಾನ ಮಾಡುತ್ತೆ ನಮ್ಮ ಸಂಘಟನೆ ಹಿರಿಯರು, ಸ್ಥಳೀಯರು, ತಿಳಿದಂಥವ್ರು ಇಲ್ಲೆಲ್ಲರೂ ಕೂತು ಸಂಘಟನೆ ಸಮಿತಿಯರು, ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಎಲ್ಲರೂ ಸೇರಿಬಿಟ್ಟು ಯಾವ ರೀತಿ ನಾವು ಮುಂದೆ ಹೋಗ್ಬೇಕಂತ ನಾವು ತೀರ್ಮಾನ ತಗೊತೀವಿ. ಈಗ ಜನರ ಅಪೇಕ್ಷೆಯಂತೆ ನಾವು ಇದಕ್ಕೆ ತೀರ್ಮಾನ ತಗೊತೀವಿ. ಸರ್ಕಾರಗಳ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ, ಅಂದರೆ ಯಾವ ಪ್ರದೇಶದಲ್ಲಿ ವಿವಾದ ಇದೆ ಅದು ಇತ್ಯರ್ಥ ಆಗೋ ನಿಟ್ಟಿನಲ್ಲಿ ಕಾನೂನಾತ್ಮಕ ಸಂಘರ್ಷಗಳಾಗಲೇಬೇಕು, ಸರಿಯೇ. ಆದರೆ ಕಾನೂನನ್ನ ಹೊರತಾಗಿ ಸರ್ಕಾರಗಳ ಸಾಥು ಅಥವಾ ಸರ್ಕಾರಗಳ ಏನು ಹೇಳ್ತೀರಿ ಇಚ್ಛಾಶಕ್ತಿ ಎಷ್ಟು ಮುಖ್ಯ ಆಗುತ್ತೆ ಅಂತ? ಈಗ ತಮ್ಮೆಲ್ಲರಿಗೆ ತಿಳಿದ ಹಾಗೆ ತಮಿಳುನಾಡಿನ ಪರಿಸ್ಥಿತಿ, ಅಲ್ಲಿ ನಿರಂತರವಾಗಿ ಈ ದ್ರಾವಿಡ ಇದನ್ನ ಏನು ಪಾರ್ಟಿಗಳು ADMK ಇರ್ಬೋದು, DMK ಇರ್ಬೋದು, ಅಥವಾ ಅವರ ಆ ಸೇಮ್ ಐಡಿಯಾಲಜಿ ಇರುವಂಥ ಪಾರ್ಟಿಗಳೇನೆ ನಿರಂತರವಾಗಿ ತಮಿಳುನಾಡನ್ನ ಆಳ್ಕೊಂಡು ಬಂದಿದ್ದಾರೆ. ಅದು ಕನಿಷ್ಠ 50 ವರ್ಷದಿಂದ. ಸೊ ಅವರು ಎಸ್ಪೆಷಲಿ DMK ಅವರು ಹೆವಿಲಿ ಆ್ಯಂಟಿ ಹಿಂದೂ ಸ್ಟ್ಯಾಂಡ್ ಅವ್ರದ್ದಿದೆ. ಇಷ್ಟು ಮಧ್ಯದಲ್ಲೂ ಕೂಡ ತಮಿಳುನಾಡು ನಮಗೊಂದು ಮಾದರಿಯಾಗಿದೆ. ಏನು ಹಿಂದೂ ದೇವಾಲಯಗಳನ್ನ ಕೋರ್ಟ್ ಮುಖಾಂತರ ಹೇಗೆ ನಾವು ಇದನ್ನು ತೆರವುಗೊಳಿಸ್ಬೋದು, ಹಿಂದೂಗಳು ಹೆಂಗೆ ವಾಪಸ್ಸು ತಮ್ಮ ಇದಕ್ಕೆ ತಗೊಬೋದು, ಅಂದರೆ ಯಾರು ಭಕ್ತರು ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ಬೋದು ಅಂತ ಹೇಳ್ಬಿಟ್ಟು ತಮಿಳುನಾಡು ನಾವು ಮಾದರಿಯಾಗಿ ತೊಗೊಂಡ್ರೆ ಅಲ್ಲಿ ಕೆಲವು ವ್ಯಕ್ತಿಗಳು ದೀರ್ಘವಾಗಿ ಅವರ ಇಡೀ ಜೀವನನ ಇದಕ್ಕೆ ಸಮರ್ಪಣೆ ಮಾಡಿ ಕಾನೂನು ಹೋರಾಟಗಳು ತಮಿಳುನಾಡಲ್ಲಿ ಮಾಡ್ತಿದ್ದಾರೆ. ಕಾನೂನು ಸಂಘರ್ಷ ಇವತ್ತು ನಮ್ಮೆಲ್ಲರಿಗೆ ಗೊತ್ತಂಗೆ ಕಾನೂನು ಇಡೀ ಪ್ರಪಂಚದಲ್ಲಿ ಕಾನೂನು ವ್ಯವಸ್ಥೆ ನಿಜವಾಗ್ಲೂ ಒಂದು ಭದ್ರವಾಗಿದೆ, ಅಥವಾ ಸಂವಿಧಾನ ವ್ಯವಸ್ಥೆ ಡೆಮೋಕ್ರಸಿ ಭದ್ರವಾಗಿದೆ ಅಂದರೆ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶನೂ ಅದರಲ್ಲಿ ಒಂದು ನಿಜವಾಗ್ಲೂ. ಅದಕ್ಕೋಸ್ಕರನೇ ಇದು ಶಾಂತಿಯುತವಾಗಿ ಈ ಕಾರ್ಯಕ್ರಮ ನಡೀತಾ ಇರೋದು. ನಮಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಆಗಲಿ ಅಥವಾ ನಮ್ಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆ ನಂಬಿಕೆ ಇದೆ. ಆ ಮಂದಿರ ನಮ್ಗೆ ಸಿಗುತ್ತೆ. ಆ ರೀತಿಯೇ ಹೋದರೆ ಉತ್ತಮ ಅಂತಲೂ ಕೂಡ ನಾವು ನಮ್ಮ ಪ್ರಯತ್ನ ಕಡೆ ತನಕ ಒಳ್ಳೆಯ ಶಾಂತಿ ರೀತಿಯಲ್ಲೇ ಹೋಗಿ ಆ ಮಂದಿರ ವಾಪಸ್ ಬರಲಿ. ಇದು ಇತಿಹಾಸ, ಮುಖ್ಯವಾಗಿ ಇದು ಶ್ರೀರಂಗಪಟ್ಟಣದ 1000 ವರ್ಷದ ಇತಿಹಾಸ. ಟಿಪ್ಪು ಮಾಡಿರೋದು ಅದು ಇತಿಹಾಸಕ್ಕೆ ಸೇರಿಸುವಂಥದ್ದಲ್ಲ. ಸೊ ಅದಕ್ಕೆ ಅವ್ರುಗಳು ತಿಳ್ಕೊಂಡು, ಯಾರು ಟಿಪ್ಪುನ ಅನುಯಾಯಿಗಳು ಯಾರಿದ್ದಾರೆ ತಿಳ್ಕೊಂಡು ದಯವಿಟ್ಟು ಇದನ್ನೆಲ್ಲ ಸರಿ ಮಾಡೋಕ್ಕೆ ಅವಕಾಶ ಕೊಡಿ. ಇದು ಹಿಂದೂಗಳ ತೀರ್ಥ ಭೂಮಿ. ಅದು ಶ್ರೀರಂಗನಾಥ, ಶ್ರೀರಾಮನಿಗೆ ಮನೆ ದೇವರು ಶ್ರೀರಂಗ ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ರಾಮ ಕೂಡ ಇಲ್ಲಿ ಬಂದಿದ್ದ ಅಂತ ನಮ್ಮಲ್ಲಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಸೊ 1000 ವರ್ಷಗಳಿಂದ ಇದು ಶ್ರೀರಂಗಪಟ್ಟಣ ನಾವು ಹೇಳ್ತಿರೋದು. ನಾವೇನೆಲ್ಲ ಮಸೀದಿಗಳು ಕೇಳ್ತಿಲ್ವಲ್ಲ.
ಎಲ್ಲಿ ನಮ್ಮ ತೀರ್ಥಕ್ಷೇತ್ರಗಳಿದೆ ದಯವಿಟ್ಟು ಅದನ್ನು ಬಿಡಿ. ಇಲ್ಲಿ ನಮಗೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಬಿಡಿ, ಅದೆಲ್ಲ ಅಕ್ರಮದಿಂದ ಅವರು ಆವರಣೆ ಮಾಡಿಕೊಂಡು ಅದನ್ನ ನಾವು ಕೇಳ್ತಿದ್ದೀವಿ, ನಮ್ಗೆ ಕೇಳಕ್ಕೆ ಹಕ್ಕಿದೆ, ಕೇಳ್ತಿದ್ದೀವಿ, ನೋಡೋಣ. ಇದೆಲ್ಲವೂ ಸರಿಯೇ, ಆದರೆ ಕಾನೂನಾತ್ಮಕ ಹೋರಾಟದ ಸಂದರ್ಭದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅನ್ನೋದು ಕೂಡ ಅಡ್ಡ ಬಂದುಬಿಡುತ್ತೆ. ಈ ವಿಚಾರದಲ್ಲೂ ಕೂಡ ಹಾಗೆ ಆಗಬಹುದು. ಎಲ್ಲೋ ಒಂದು ಕಡೆ ನಮಗೆ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಬಿಡಿ ಅಂತಂದ್ರೆ ಇನ್ನೊಂದು ಕೋಮಿನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ಬಿಡುತ್ತೆ. ಅದು ಕೂಡ ಅವರ ಫಂಡಮೆಂಟಲ್ ರೈಟ್ಸ್, ಅದಕ್ಕೆ ಧಕ್ಕೆ ಆಗೋದು ಕೂಡ ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ. ಈ ಎಲ್ಲ ಅಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಕಾನೂನಾತ್ಮಕ ಹೋರಾಟ ಕೂಡ. ಚೇತನ್ ಸತತವಾಗಿ 24-25 ಎರಡು ದಸರಾ ಕುಮಾರ್ ಒಂದು ಬೇರೆಯವ್ರಿಗೆ ಧಕ್ಕೆ ಆಗತ್ತೆ ಅಂತ ನೀವು ಹೇಳೋದಾದರೆ, ಈಗ ಕಾಶ್ಮೀರಲ್ಲಿ ಏನಾಯಿತು ಅದನ್ನೆಲ್ಲ ನಾವು ಜ್ಞಾಪಿಸ್ಕೊಬೇಕು. ಪಾರ್ಟಿಷನ್ ಆಗಿದೆ, ಪಾಕಿಸ್ತಾನ ಅಂತ ತಗೊಂಡಿದ್ದಾರೆ, ಇದನ್ನು ಬಿಡ್ತೀವಂತ ಹೇಳಿದರು, ಬಿಡದೆ ಇನ್ನೂ ನಿತ್ಯ ಜಾಸ್ತಿ ಆಗ್ತಾ ಇದೆ. ವಫ್ ಅಂತ ಹೇಳಿ ಸಾವಿರಾರು ಎಕರೆ ಲಕ್ಷಾಂತರ ಎಕರೆನ ಎಕ್ಸ್ಟ್ರಾ ಸ್ವತಂತ್ರ ಬಂದ ಮೇಲೆ ಆವರಿಸ್ಕೊಂಡಿರೋವಂಥದ್ದು, ಅದರಲ್ಲಿ ವಿಶೇಷವಾಗಿ ದೇವಸ್ಥಾನದ ಆಸ್ತಿಗಳನ್ನ ಆವರಿಸ್ಕೊಂಡಿರೋವಂಥದ್ದು. ಇದೆಲ್ಲ ಒಪ್ಪುವಂಥ ವಿಚಾರ ಅಂತಲ್ಲ. ನಾವು ಹೇಳ್ತಾ ಇದ್ದಲ್ಲ, ನಮ್ಮದು ಪ್ರಾರ್ಥನೆ ಶಾಂತಿಯುತವಾಗೇ ಇದೆ. ತಿಳ್ಕೊಳ್ಳಿ, ಈ ದೇಶ ಇದೇನು ಈ ಭಾರತ ಭೂಮಿ ಅಂತೇನಿದೆ ಇದು ಭಗವಂತನೇ ಅವತಾರ ತಗೊಂಡಿರುವಂಥ ಭೂಮಿ. ಆ ಕಾಲದಿಂದ ನಾವೆಲ್ಲರೂ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಸಾಕ್ಷಿ ಇವತ್ತು ಅಂಥ ಭವ್ಯವಾದ ರಾಮ ಮಂದಿರ ಇವತ್ತು ಅಯೋಧ್ಯೆಯಲ್ಲಿ ಪುನರ್ಸ್ಥಾಪನೆ ಆಗಿರೋದು ಇದಕ್ಕೆ ಸಾಕ್ಷಿ. ಹಿಂದೂಗಳ ನಂಬಿಕೆಯ ಸಾಕ್ಷಿ ಆ ಮಂದಿರ. ಮನೆಯಿಂದ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಕೊಟ್ಟರೆ ಇವತ್ತು ಕಟ್ಟಿರುವಂಥ ರಾಮ ಮಂದಿರ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ. ಸೊ ಅದಕ್ಕೆ ನಮ್ಮ ನಂಬಿಕೆ, ನಾವೇನು ಯುರೋಪಲ್ಲಿ ಕೇಳ್ತಾ ಇಲ್ಲ, ಸೌದಿ ಅರೇಬಿಯಲ್ಲಿ ನಾವೇನು ಕೇಳ್ತಾ ಇಲ್ಲ, ಬೇರೆ ಚೈನಾದಲ್ಲಿ ನಾವೇನು ಕೇಳಿಲ್ಲ. ಈ ಭಾಗ ಏನು ಬಿಟ್ಕೊಟ್ಟಿತ್ತು ಸ್ವತಂತ್ರ ಬಂದಾಗ, ನಮಗೇನು ಬಿಟ್ಕೊಟ್ಟಿತ್ತು ಇದು ಹಿಂದೂಗಳಿಗೆ ಬಿಟ್ಟಿದ್ದು. ಅದನ್ನು ತಿಳ್ಕೊಂಡು ನಮ್ಮ ಈ ಜಾಗಗಳು ಈ ಕುತಂತ್ರ ಚೇಷ್ಟೆಗಳನ್ನ ನಿಲ್ಲಿಸ್ಬಿಟ್ಟು, ವಿಶೇಷವಾಗಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏನು ಇವರು ಆವರಿಸ್ಕೊಂಡಿದ್ದಾರೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಧಕ್ಕೆ ಬರದೇ ಇರೋಂಗೆ ನಾವು ನಮ್ಮ ಆಚರಣೆಗಳನ್ನ ನೆಮ್ಮದಿಯಾಗಿ ಮಾಡ್ಕೊಳ್ಳೋದಕ್ಕೆ ಬಿಟ್ಟರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅದೆಲ್ಲವೂ ಸರಿಯೇ. ಈಗ ನೀವೇ ಹೇಳ್ದಾಗೆ ಅಯೋಧ್ಯೆ ವಿಚಾರ ಇಡೀ ದೇಶದಾದ್ಯಂತ ಆಂದೋಲನವಾಯಿತು. ಇಡೀ ದೇಶದ ಮೂಲೆಯಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣದ ಸಂಕಲ್ಪಗಳಾಯಿತು. ರಾಜಕೀಯ ಬೆಂಬಲ ಕೂಡ ಒಂದು ತಕ್ಕಮಟ್ಟಿಗೆ ಹಾಗೇನೆ ಸಾಗ್ತಾ ಬಂತು. ಆದರೆ ಈ ವಿಚಾರ ಶ್ರೀರಂಗಪಟ್ಟಣದಲ್ಲಿ ವಿವಾದಿತ ಮಸೀದಿ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಬೇಕು ಅನ್ನೋ ವಿಚಾರ ಅಷ್ಟು ದೊಡ್ಡ ಆಂದೋಲನದ ಸ್ವರೂಪವನ್ನು ಪಡೆದುಕೊಳ್ತಾ ಇದೆಯಾ? ವರ್ಷಕ್ಕೊಂದು ಬಾರಿ ಸಂಕೀರ್ತನ ಯಾತ್ರೆ ಆಗೋ ಸಂದರ್ಭದಲ್ಲಿ ಜನ ಸೇರ್ತಾರೆ, ಮಸೀದಿ ಒಳಗೆ ನುಗ್ಗೋ ಪ್ರಯತ್ನ ಮಾಡ್ತಾರೆ. ಇದನ್ನು ಬಿಟ್ಟರೆ ಬೇರೆ ಏನಾಗ್ತಿದೆ? ನೀವು ಹೇಳ್ತಿದ್ದೀರಿ ಜಾಗೃತಿ ಕಾರ್ಯ, ಕೇವಲ ಜಾಗೃತಿ ಕಾರ್ಯವಾಗಿ ಮಾತ್ರ ಉಳಿದ್ರೆ ವರ್ಷಾನ್ಗಟ್ಲೆ ಹಿಡಿದು ಬಿಡುತ್ತಾ ಅನ್ನೋ ಆತಂಕ ಕೂಡ ಇದೆಯಲ್ವಾ? ಆಂದೋಲನದ ಸ್ವರೂಪ ಮತ್ತಷ್ಟು ಹಿರಿದಾಗುವ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಹೌದು, ನೀವು ಕೇಳ್ತಿರೋದು ಸರಿ ಇದೆ ಮೇಡಮ್. ಇದು ಈಗ ಇಷ್ಟು ದಿವಸ ಇದೇ ರೀತಿ ಇತ್ತು. ವರ್ಷದಲ್ಲಿ 2 ತಿಂಗಳ 3 ತಿಂಗಳು ಕಾರ್ಯಕ್ರಮ ಇತ್ತು. ಬಟ್ ಇದು ಜೋಡಿಸ್ಕೊಂಡಂಗೆ ಈ ಭಾಗದಲ್ಲಿ ಈ ನಮ್ಮ ಹನುಮಾಲ ಇದೇನು ನಮ್ಮ ಮೂಡಲ್ಬಾಗ್ಲು ಹನುಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯ ಜೋಡಿಸ್ಕೊಂಡಂಗೆ ಬಹಳಷ್ಟು ಲ್ಯಾಂಡ್ ಜಿಹಾದ್ ಕೇಸ್ಗಳು ಸಾಲ್ವ್ ಆಗಿದ್ದಾವೆ. ಎಷ್ಟೋ ಹಳೆ ಚಿಕ್ಕ ಮಂದಿರಗಳು, ಇದು ದೊಡ್ಡ ಮಂದಿರ, ಚಿಕ್ಕ ಮಂದಿರಗಳನ್ನು ವಫ್ ಆಸ್ತಿಗೆ ಕೊಡುವಂಥದ್ದಾಗಿತ್ತು. ಬೇರೆ ಅನ್ಯಮತೀಯರು ಅದನ್ನು ಆವರಿಸ್ಕೊಂಡಿದ್ರು. ಆಗಲೇ ನಾವು ತೆರವುಗೊಳಿಸಿ ಆಗಿದೆ. ಮತ್ತು ಸುಮಾರು ಚಿಕ್ಕ ಮಂದಿರಗಳು, ಹಳೆ ಮಂದಿರಗಳು ಯಾರು ಪಾಳು ಬಿದ್ದಿತ್ತು, ಇದೆಲ್ಲ ಈ ತಂಡ ಕೆಲಸ ಮಾಡ್ತಾ ಇದೆ. ಈ ರೀತಿಯಲ್ಲಿ ಆಗಲೇ ಸಕ್ರಿಯವಾಗಿ ಈ ಭಾಗದಲ್ಲಿ ಜನಜಾಗೃತಿ ಕಾರ್ಯಕ್ರಮಗಳಾಗ್ತಾ ಇದೆ. ನಮ್ಮ ಹಳೆ ದೇವಸ್ಥಾನಗಳು, ಅದರ ಜಾಗಗಳ ಆಸ್ತಿಗಳನ್ನ ಉಳಿಸುವಂಥ ಕೆಲಸಗಳು ಆಗ್ತಾ ಇದೆ. ಈಗ ಇದಕ್ಕೆ ಈ ಹಂತಕ್ಕೆ ಬಂದಿದೆ. ಜನರು ಹೇಗೆ ಅಪೇಕ್ಷೆ ಪಡ್ತಾರೆ, ಇದು ಒಬ್ಬರು ತೀರ್ಮಾನ ಅಂತಲ್ಲ. ಈ ಹಿಂದೂ ಜಾಗರಣ ವೇದಿಕೆಯಿಂದ ಶುರು ಆದಂಥ ಈ ಕಾರ್ಯಕ್ರಮ, ಇದು ವ್ಯವಸ್ಥೆಗೆ ಒಂದು ಸಮಿತಿ ಅಂತ ಇರುತ್ತೆ. ಮತ್ತು ನಮ್ಮ ಪರಿವಾರ ಸಂಘಟನೆಯ ಬೇರೆ ಕಾರ್ಯಕರ್ತರಿರ್ತಾರೆ, ಸಂಘಟನೆ ಹಿರಿಯರು ಇರ್ತಾರೆ, ಇಲ್ಲಿ ಸಮಾಜದ ಮುಖಂಡರಿರ್ತಾರೆ, ಗುರುಹಿರಿಯರು ಇರ್ತಾರೆ. ಇವರೆಲ್ಲರ ನಾವು ಒಂದು ಅವಾಗ ನಾವು ಮೀಟಿಂಗ್ಸ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಪ್ರತಿ ವರ್ಷ ನಾವು ತೀರ್ಮಾನ ಮಾಡ್ತೀವಿ ಯಾವ ರೀತಿ ಈ ಸ್ವರೂಪ ತಗೋಬೇಕಂತ. ಇಲ್ಲಿ ತನಕ ಇದು ಈ ಶಾಂತಿ ರೂಪವಾಗಿ ಇದು ಹಾಕೊಂಡು ಬಂದಿದೆ. ಸೊ ಈಗ ತೀರ್ಮಾನ ಆಗುತ್ತೆ ಇದೇ ರೀತಿ ನಾವು ಹೇಗೆ ಮುಂದುವರಿಸ್ಬೇಕು, ಹೀಗೆ ನಾವು ಇದು ಶಾಂತಿಯುತವಾಗಿ ಇನ್ನು ಕೆಲವು ವರ್ಷ ಮುಂದುವರಿಸ್ಬೇಕಾ, ಇಲ್ಲಾಂದರೆ ಬೇರೆ ಏನಾದ್ರು ಸ್ವರೂಪ ತಗೋಬೇಕಾ, ಇಲ್ಲಾಂದರೆ ಇಲ್ಲಿಂದ ಮುಂದಕ್ಕೆ ಭದ್ರವಾಗಿ ಕಾನೂನು ಹೋರಾಟ ಮಾಡಬೇಕಾ ಅಂತ ಹೇಳಿಬಿಟ್ಟು
ನಾವೆಲ್ಲರೂ ಸೇರಿ ಇದಕ್ಕೆ ವರ್ಕಿಂಗ್ ಟೀಮ್ ಅಂತ ಏನಿರುತ್ತೆ ಅದು ಅದಕ್ಕೆ ಡಿಸಿಷನ್ ತಗೊಳುತ್ತೆ. ಎಲ್ಲರೂ ಅಂದರೆ ಎಲ್ಲ ಅಭಿಪ್ರಾಯದಿಂದ ಡಿಸಿಷನ್ ತಗೊಂಡು ಮುಂಬರೋ ದಿವಸಗಳಲ್ಲಿ ಅದನ್ನು ತಿಳಿಸುತ್ತೆ. ಆದರೆ ಇನ್ನು ತುಂಬ ದಿವಸ ಕಾಲ ಇದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನ್ನ ಭಾವನೆ ಇದೆ. ಸೊ ಅಂದರೆ ಬಹಳ ಜನರ ಭಾವನೆ ಇದಕ್ಕೆ ಇನ್ನು ನಾವು ತುಂಬ ದೀರ್ಘಕಾಲ ವೆಯ್ಟ್ ಮಾಡುವಂಥದ್ದು ಇರೋದಿಲ್ಲ. ಬೇಗನೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ಬೋದು. ಆಂಜನೇಯನ ಕೃಪೆಯಿಂದ ಸಿಕ್ಕಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರೈಟ್.